ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕುತೂಹಲಕಾರಿ ಸಂಗತಿ ಬಹಿರಂಗ ಆಗಿದೆ. ಜಾತಿ ಗುರುತಿಸಿಕೊಳ್ಳೋದಕ್ಕೆ ಇಷ್ಟಪಟ್ಟಿಲ್ಲ ರಾಜ್ಯದ ಲಕ್ಷಾಂತರ ಮಂದಿ. ಜಾತಿ ಹೇಳಿಕೊಳ್ಳೋದಕ್ಕೆ ನಿರಾಕರಿಸಿದವರ ಸಂಖ್ಯೆಯೂ ಕೂಡ ಲಕ್ಷ ಇದೆ. ತಮ್ಮ ಜಾತಿಯೇ ಗೊತ್ತಿಲ್ಲದ ಮಂದಿಯೂ ಕೂಡ ರಾಜ್ಯದಲ್ಲಿದ್ದಾರೆ. ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಜಾತಿಯೇ ಗೊತ್ತಿಲ್ಲ, ಇನ್ನು ಕೆಲವರಿಗೆ ಜಾತಿಯಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಈ ರೀತಿಯೂ ಲಕ್ಷ ಮಂದಿ ಇದ್ದಾರೆ. ಹರೀಶ್, ಈಗ ಜಾತಿಯಲ್ಲಿ ಗುರುತಿಸಿಕೊಳ್ಳದವರು, ಜಾತಿಯೇ ಗೊತ್ತಿಲ್ಲದವರು ಕೂಡ ಲಕ್ಷ ಸಂಖ್ಯೆಯಲ್ಲಿದ್ದಾರೆ. ಈ ಅಂಕಿಅಂಶಗಳು ಏನ್ ಹೇಳ್ತಾ ಇದೆ ಈ ವರದಿಯಲ್ಲಿ? ವಿಜಯ್, ಬಹಳ ಮುಖ್ಯವಾಗಿ ಸಮೀಕ್ಷೆ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಅಚ್ಚರಿಯ ಅಂಶಗಳು ಕೂಡ ಈಗ ವರದಿಯಲ್ಲಿ ಪ್ರಸ್ತಾಪ ಆಗಿರುವಂತದ್ದು. ಸೊ ಲಕ್ಷಾಂತರ ಜನರು ಕೂಡ ಜಾತಿಯಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಜೊತೆಗೆ ಜಾತಿಯ ಹೆಸರನ್ನೇ ಹೇಳೋದಕ್ಕೆ ಕೂಡ ಅವರು ನಿರಾಕರಿಸಿದ್ದಾರೆ. ನಾವು ಯಾವುದೇ ಜಾತಿಯಲ್ಲಿ ಗುರುತಿಸಿಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಅಚ್ಚರಿಗೆ ಎಡೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಾವು ಪಕ್ಷ ಅಂದ್ರೆ ಯಾವುದೇ ಜಾತಿಗೆ ಸೀಮಿತ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಜನರು ಹೇಳಿರುವಂತದ್ದು. ಅಂದ್ರೆ ಜಾತಿಯಲ್ಲಿ ಗುರುತಿಸಿಕೊಳ್ಳದೆ ಇರುವಂತದ್ದು ಮತ್ತೆ ಜಾತಿ ಇಲ್ಲ ಅನ್ನುವಂತ ಅಂಶವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಾವು ಯಾವುದೇ ಜಾತಿಗೂ ಸೇರಿಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಸಮೀಕ್ಷೆ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲವೂ ಕೂಡ ಕಾಂತರಾಜ್ ಅವರ ಸಮೀಕ್ಷಾ ವರದಿಯಲ್ಲಿ ದಾಖಲಾಗಿದೆ. ಮುಖ್ಯವಾಗಿರುವಂತದ್ದು ಕೂಡ ಈಗ ಜಾತಿಯೇ ಗೊತ್ತಿಲ್ಲ ಅಂತ ಹೇಳಿರುವಂತದ್ದು 1,94,003 ಜನ ಇದ್ದಾರೆ ಅನ್ನುವಂಥದ್ದು ಕೂಡ ಸಮೀಕ್ಷಾ ವರದಿಯಲ್ಲಿ ದಾಖಲಾಗಿರುವಂತದ್ದು. ಈಗ ಜಾತಿ ಹೆಸರು ಹೇಳಲು ನಿರಾಕರಿಸಿರುವಂತದ್ದು 2,54,000 ಜನ ಮಂದಿ ನಮಗೆ ಜಾತಿ ಅನ್ನುವಂಥ ಹೆಸರನ್ನು ಹೇಳೋದಕ್ಕೆ ನಿರಾಕರಿಸಿದರೆ, ಅದರಲ್ಲಿ ಜಾತಿ ಗುರುತಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕಿರುವಂತದ್ದು 3,700 ಜನರು ಅನ್ನುವಂಥದ್ದು ಕೂಡ ಈಗ ಆ ಒಂದು ಸಮೀಕ್ಷಾ ವರದಿಯಲ್ಲಿ ಪ್ರಸ್ತಾಪ ಆಗಿರುವಂತದ್ದು. ಹಾಗಾಗಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಎಲ್ಲರನ್ನೂ ಸಮೀಕ್ಷೆ ನಡೆಸುವಂತ ಒಂದು ಹಂತದಲ್ಲಿ ಒಂದಷ್ಟು ಲಕ್ಷಾಂತರ ಜನರು ಕೂಡ ಜಾತಿ ಹೆಸರು ಹೇಳ್ಕೊಳ್ಳೋಕೆ ಹಿಂದೇಟು ಹಾಕಿರುವಂತದ್ದು, ಮತ್ತೆ ನನಗೆ ಜಾತಿಯೇ ಇಲ್ಲ ಅಂತ ಹೇಳುವಂತದ್ದು, ಮತ್ತೆ ಜಾತಿಯಲ್ಲಿ ಗುರುತಿಸಿಕೊಳ್ಳದೇ ಇರುವಂತಹ ಅಚ್ಚರಿ ಅಂಶಗಳು ಕೂಡ ಸಮೀಕ್ಷಾ ವರದಿಯಲ್ಲಿ ದಾಖಲಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.